ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಖಿಲೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿದ್ದೇನೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಒಂದು ಪುರಾತನ ಶಿವನ ದೇವಾಲಯಕ್ಕೆ. ಈ ದೇವಾಲಯವು ಬೆಂಗಳೂರಿನ ಬೇಗೂರು ಗ್ರಾಮದಲ್ಲಿರುವ ಶ್ರೀ ಪಂಚಲಿಂಗ ನಾಗೇಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವಿದೆ. ಬನ್ನಿ ಈ ದೇವಾಲಯದ ವಿಶೇಷತೆ ಮತ್ತು ಇತಿಹಾಸದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನಾವು ದೇವಸ್ಥಾನದ ಹೆಬ್ಬಾಗಿಲಿಂದ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡ ಗೋಪುರ ಕಾಣಿಸ್ತದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಈ ದೇವಸ್ಥಾನದ 4 ದಿಕ್ಕಲ್ಲೂ ಕೂಡ 4 ಗೋಪುರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದೇ ಈ ದೇವಸ್ಥಾನದ ಒಂದು ಪ್ರಮುಖ ವಿಶೇಷತೆ ಅಂತಲೇ ಹೇಳ್ಬೋದು. ಇನ್ನು ಈ ದೇವಸ್ಥಾನದಲ್ಲಿ 5 ಪಂಚಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ದೇವಸ್ಥಾನದ ಗರ್ಭಗುಡಿ ಒಳಗಡೆ ಯಾವುದೇ ರೀತಿಯ ಮೊಬೈಲಿಂದ ಕ್ಯಾಮ್ರಾ ಆಗ್ಬೋದು, ವಿಡಿಯೋ ಆಗ್ಬೋದು ಮಾಡೋಂಗಿಲ್ಲ, ನಿಷೇಧ ಮಾಡಿದ್ದಾರೆ. ಸೊ ನಾವು ದೇವಸ್ಥಾನದ ಹೊರಭಾಗದಲ್ಲಿ ವಿಡಿಯೋ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ಬನ್ನಿ. ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಲಾದ ಕಲ್ಲಿನ ಗುಡಿಗಳನ್ನು ನೋಡ್ಬೋದು. ಅದರ ಜೊತೆಗೆ 9 ಮತ್ತು 10ನೇ ಶತಮಾನದಲ್ಲಿ ಕೆತ್ತಿರುವ ಕಲ್ಲಿನ ಶಿಲೆಗಳನ್ನ ನೋಡ್ಬೋದು. ಇಲ್ಲಿನ ಜನರು ಸ್ಥಳೀಯರು ಹೇಳುವ ಪ್ರಕಾರ ಈ ದೇವಾಲಯವನ್ನು 9ನೇ 10ನೇ ಶತಮಾನದಲ್ಲಿ ಗಂಗಾ ಮತ್ತು ಚೋಳರ ಆಳ್ವಿಕೆಯಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ದೇವಸ್ಥಾನದ ಒಳಗಡೆನೆ ಕಲ್ಲಿನಲ್ಲಿ ಕೆತ್ತಲಾದ ಶಿಲೆಗಳು ಮತ್ತು ಕಲ್ಲಿನ ಮೇಲೆ ಕೆತ್ತಿರುವ ಲಿಪಿಗಳನ್ನು ಕೂಡ ನೋಡ್ಬೋದು ನಾವು. ಇನ್ನು ಒಳಗಡೆ ಪೂರ್ತಿ ಎಲ್ಲ ಆಗಿನ ಕಾಲದಲ್ಲಿ ನಿರ್ಮಾಣವಾದ ಸಣ್ಣ ಪುಟ್ಟ ಗುಡಿಗಳೇ ಇದ್ದಾವೆ, ಕಲ್ಲಿನ ಗುಡಿಗಳನ್ನೇ ನೋಡ್ಬೋದು ನಾವು. ದೇವಸ್ಥಾನದ ಒಳಗಡೆ ಕಲ್ಲಿನಿಂದ ನಿರ್ಮಾಣವಾದ ಗುಡಿಗಳನ್ನ ನೋಡ್ಬೋದು. 4 ದಿಕ್ಕಲ್ಲೂ ಕೂಡ ದೊಡ್ಡದಾಗಿ ಕಟ್ಟಿರುವ ಗೋಪುರಗಳನ್ನ ನೋಡ್ಬೋದು. ದೇವಸ್ಥಾನದ ಒಳಗಡೆ ಕೂಡ ಒಂದು ಪ್ರಸಿದ್ಧ ದೇವಸ್ಥಾನ ಇದೆ. ಅದೇನೆ ಶ್ರೀ ಕಾಳಿ ಕಮಟೇಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯದ ಗರ್ಭಗುಡಿ ಒಳಗಡೆ ನೀವು ದೇವ್ರನ್ನ ನೋಡ್ಬೋದು. ಗಣೇಶ ಮೂರ್ತಿಯನ್ನು ನೋಡ್ಬೋದು ನಾವು. ಶ್ರೀ ಕಾಳಿ ಕಮಟೇಶ್ವರ ಸ್ವಾಮಿ ದೇವಾಲಯದ ಗರ್ಭಗುಡಿ ಒಳಗೂ ಕೂಡ ವಿಡಿಯೋ ಮಾಡಿದ್ದೀನಿ. ಬನ್ನಿ ದೇವರ ದರ್ಶನ ಮಾಡಿಸ್ತೀನಿ. ಆ್ಯಕ್ಚುಲಾಗಿ ಫೋನ್ ಅಲೋ ಇರಲಿಲ್ಲ, ಒಳಗಡೆ ಕ್ಯಾಮ್ರಾ ವಿಡಿಯೋ ಮಾಡೋಂಗಿಲ್ಲ, ವಿಡಿಯೋ ಮಾಡಿದ್ದೀನಿ ನೋಡಿ. ಹೊರಗಡೆ ಬರ್ತಿದ್ದಂಗೆ ನಮಗೆ ಒಂದು ನಂದಿಯ ವಿಗ್ರಹ ಕಾಣಿಸ್ತದೆ ನೋಡಿ. ಇದೇನೆ 9-10ನೇ ಶತಮಾನದಲ್ಲಿ ಕಲ್ಲಿನಲ್ಲಿ ಕೆತ್ತಿರುವ ಶಿಲೆಗಳು. ಇವೆಲ್ಲ ಸಾವಿರಾರು ವರ್ಷಗಳ ಹಳೆಯವು ನೋಡಿ. ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಎಷ್ಟನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ಬಿಟ್ಟು. ಆ ಕಲ್ಲಿನ ಮೇಲೆ ಕೆತ್ತಿರುವ ಲಿಪಿನೂ ಕೂಡ ಇದೆ ನೋಡಿ. ಇದೇನೆ ಕಲ್ಲು ಮೇಲೆ ಕೆತ್ತಿರುವ ಲಿಪಿ. ಇದು ಗಂಗರ ಚೋಳರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಇದು ದೇವಾಲಯ ನಿರ್ಮಾಣ ಆಗಿರೋದು. ಬೆಂಗಳೂರಿನಲ್ಲಿರೋರು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಶ್ರೀ ಪಂಚಲಿಂಗ ನಾಗೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆಯಿರಿ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.